ಕಪ್ ನಮ್ದೇ. ನಾವು ಎದೆಯಲ್ಲಿ ಎಷ್ಟು ದಿನ ಕಪ್ಪನ್ನು ಇಟ್ಟುಕೊಂಡು ನಾವು ಹೀಗೆ ಮಾಡುವುದು ಈ ಸಲ ಕಪ್ ನಮ್ದೇ. ಸೊ ಸೆಲೆಬ್ರೇಷನ್ಸ್ ನೋಡ್ತಾ ಇದೀವಿ. ಸೊ ಟ್ಯಾಗ್ ಲೈನ್ ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗೋಯ್ತು. ಮೊದಲು ಈ ಸಲನೂ ಕಪ್ ನಮ್ದೇ ಅಂತ ಸ್ಟಾರ್ಟ್ ಆಯ್ತು. 18 ವರ್ಷ ಆಯ್ತು ಕಪ್ ನಮ್ದಾಗಕ್ಕೆ. ಹೋದ್ಸಲ ಈ ಸಲ ಕಪ್ ನಮ್ದೇ ಅಂತ ಆಗೋಯ್ತು. ಈ ಸಲ ಮತ್ತೆ ಗೆದ್ದಾಯ್ತು RCB. ಈಗ ಈ ಸಲನೂ ಕಪ್ ನಮ್ದೇ ಅಂದಿದ್ದಾಗೋಯ್ತು ಫ್ಯಾನ್ಸ್. ಈಗ ನೆಕ್ಸ್ಟ್ ಟೈಮು ನಾವೇ ಗುರು ಅನ್ನೋ ಸ್ಲೋಗನ್ ಶುರು ಆಗ್ತಾ ಇದೆ. ಮುಂದೆ ಕಪ್ ನಮ್ದೇ. ಇದೊಂಥರ ಚೆನ್ನಾಗಿದೆ. ಹೊಸದಾಗಿ ಶುರು ಆಗ್ಲಿ. ಇನ್ ಮುಂದೆ ಕಪ್ ನಮ್ದೇ. ಸೊ ಹೊಸ ಲೈನ್ ಸಿಕ್ತು ಫ್ಯಾನ್ಸ್ಗೆ. ಬೇರೆ ಬೇರೆ ಕಡೆಗಳಲ್ಲಿ ಹೆಂಗಿದೆ ಸೆಲೆಬ್ರೇಷನ್ ಅಂತ ನೋಡ್ತಾ ಇದೀವಿ. ಫ್ಯಾನ್ಸ್ ಈ ಅಭಿಮಾನ ತಡಿಯಕ್ ಬಹಳ ಕಷ್ಟ. ಇದು ಇಷ್ಟು ಕ್ರೇಜು, ಇಷ್ಟು ಫ್ಯಾನ್ಸು. मैं बैंगलोर से आया हूँ. बेंगलोर से या
what do you say on this IPL final? RCB Excellent, finally won this excellent. second I'm very happy. consecutive title. What do you Yeah, say? very happy. The new management, and we have won for the second time. And the new management, that girl, whoever it is, the RCB owner, is lucky because after she took over, we have won for the second time. Virat Kohli played extremely well. It was a team performance overall, and nothing better than this. So many people coming from the Karnataka to support RCB. Finally, RCB won the final. What is your feeling? Have you celebrated this victory? It is very surprising to see 70 to 80% of the crowd in Gujarat, especially in Motera Stadium, was RCBians. 20% were GT. That is very surprising. And when I came in the flight, 90% were RCBians. They came here to just watch the match. I was surprised. So RCB. ಬಾಗಲಕೋಟೆಯಲ್ಲಿ ಲಾಠಿ ಚಾರ್ಜ್ ಆಗಿದೆ. ಇದೇ ಬೇಜಾರಾಗೋದು ನೋಡಿ. ಸೆಲೆಬ್ರೇಷನ್ ಎಲ್ಲಾ ಕಡೆ ಆಗ್ತಾ ಇರೋ ಟೈಮಲ್ಲಿ ಎಲ್ಲೋ ಒಂದೊಂದು ಕಡೆ ಹೀಗಾಗೋಗುತ್ತೆ. ಫ್ಯಾನ್ಸ್ ಕ್ರೇಜ್ ನಾವು ನೋಡ್ತಾ ಇದ್ವಿ. ಪೊಲೀಸರು ಏನೇ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಿ, ಎಷ್ಟೇ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿರ್ಲಿ, ಒಂದ್ಸಲ ಜನ ಅಭಿಮಾನಿಗಳು ಈ ಪ್ರವಾಹದ ರಸ್ತೆಗೆ ನುಗ್ಬಿಟ್ರೆ ಎಲ್ಲಾದ್ರೂ ಏನಾದ್ರೂ ಒಂದು ಅವಘಡ ಆಗೋಗುತ್ತೆ. ಸೊ ಬಾಗಲಕೋಟೆಯಲ್ಲಿ ಹಾಗೆ ಫ್ಯಾನ್ಸ್ ಸೆಲೆಬ್ರೇಷನ್ ಸ್ವಲ್ಪ ಮಿತಿ ಮೀರಿದೆ. ಹೀಗಾಗಿ ಪೊಲೀಸರು ಪರಿಸ್ಥಿತಿಯನ್ನು ನಿಭಾಯಿಸಲೇಬೇಕಲ್ಲ ಆ ಸಂದರ್ಭಕ್ಕೆ. ಇಲ್ಲ ಇನ್ನೇನಾದ್ರೂ ಅವಘಡ ಆದ್ರೆ ಮತ್ತೆ ನಾವು ಪೊಲೀಸರನ್ನೇ ಬ್ಲೇಮ್ ಮಾಡೋದು. ಹೀಗಾಗಿ ಸೆಲೆಬ್ರೇಷನ್ ಮಾಡುವಷ್ಟು ಬಿಡ್ತಾರೆ, ಆದರೆ ಅದು ಅತಿರೇಕಕ್ಕೆ ಹೋದ್ರೆ ಪೊಲೀಸರು ಕಾನೂನು ಸುವ್ಯವಸ್ಥೆ ಕಾಪಾಡಲೇಬೇಕಾಗುತ್ತೆ. ಹೀಗಾಗಿ ಬಾಗಲಕೋಟೆಯಲ್ಲಿ ಲಾಠಿ ಚಾರ್ಜ್ ಆಗಿರೋ ದೃಶ್ಯ ನಾವು ಒಂದ್ ಕಡೆ ಗಮನಿಸ್ತಾ ಇದ್ದೀವಿ. ಇನ್ನು ಸಾಕಷ್ಟು ಕಡೆಗಳಲ್ಲಿ ಸೆಲೆಬ್ರೇಷನ್ ಜೋರಾಗಿ ನಡೀತಾ ಇದೆ. ಎಲ್ಲೂ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು, ಸೆಲೆಬ್ರೇಷನ್ಗಳೆಲ್ಲ ಕಡೆ ಆಗಲಿ. ಬಟ್ ಸೆಲೆಬ್ರೇಷನ್ ರೂಪದಲ್ಲೇ ಇರಬೇಕು. ಅವಘಡಗಳು, ಅವಾಂತರಗಳು, ಹಾನಿ ಸೃಷ್ಟಿಯಾಗೋದು ಇಂಥದ್ದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋದು ಪೊಲೀಸರ ಉದ್ದೇಶ. ಸೊ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಹೀಗಾಗಿ ಪೊಲೀಸರು ಸಾಕಷ್ಟು ಕಡೆಗಳಲ್ಲಿ ಕೈಯಲ್ಲಿ ಲಾಠಿ ಹಿಡ್ಕೊಂಡು ರಸ್ತೆಗೆ ಇಳಿದಿದ್ದಾರೆ. ಬಟ್ ಬಾಗಲಕೋಟೆಯಲ್ಲಿ ಅದಾಗಲೇ ಲಾಠಿ ಚಾರ್ಜ್ ಆಗೋಗಿದೆ. ನೋಡ್ಬೋದಲ್ಲಿ ಜನರನ್ನ ಚದುರಿಸ್ತಾ ಇದ್ದಾರೆ ಪೊಲೀಸರು ರಸ್ತೆಯಲ್ಲಿ. ನಾವು ಇದಕ್ಕೆ ಮುಂಚೆನೂ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಎಲ್ಲೋ ಲೈಟಾಗಿ ಜಗಳ ಸ್ಟಾರ್ಟ್ ಆಗಿತ್ತು. ಬಿಟ್ರೆ ಅಂಥದ್ದು ಇನ್ನೇನೋ ಆಗುತ್ತೆ, ಇನ್ನೆಲ್ಲೋ ಶುರುವಾಗುತ್ತೆ. ಪೊಲೀಸರು ಮೈಯೆಲ್ಲ ಕಣ್ಣಾಗಿರ್ತಾರೆ. ಸ್ವಲ್ಪ ಅಂಥದ್ದೇನಾದ್ರೂ ಸೂಚನೆ ಸಿಕ್ತಿದೆ ಅಂದ್ರೆ ತಕ್ಷಣ ಅಲರ್ಟ್ ಆಗಿ ಲಾಠಿ ಚಾರ್ಜ್ ಮಾಡಿದ್ದಾರೆ ಬಾಗಲಕೋಟೆಯಲ್ಲಿ.